ಬಂದ್ರ ಒಡೆಯ ಈ ನನ್ ಮಗ ಮಾಡಿದ ಕೆಲಸ ಮಗ ಕೋಪ ಮಾಡ್ಕೊಂಡು ಕೂತೈತೆ ಎಲ್ರು ಹೋಗಿ ಕ್ಷಮೆ ಕೇಳಿ. ಒಡೆಯ ಚಿಕ್ಕಮ್ಮರು ಇದೇಷ್ಟಕ್ಕೆ ತಾನು ಓದಿರೋದು, ಕನ್ನಡದಾಗ ಹೆಂಗ್ ಕ್ಷಮೆ ಕೇಳೋದು? ನಮ್ಗೆ ಯಾರಿಗೂ ಇಂಗ್ಲಿಷ್ ಪೀಸ್ ಬರಕಿಲ್ವೇ? ಅದು ಸರಿ ಕಣ್ಣ, ಬಡ್ಕಂಡೆ ಒಂದ್ 4 ಅಕ್ಷರ ಕಲ್ತ್ಕೊಳ್ಳ ಅಂತ. ತಲೆಗೆ ಇದ್ದೇ ಇಲ್ಲ ಹತ್ತದೆ. ತಲೆಯಲ್ಲಿ ವಿದ್ಯೆ ಅದ್ದೇ ಏನಿಲ್ಲ. ನಾನು ಹೋದ್ರೆ ನಿಮ್ಮನ್ನ ಯಾರು ನೋಡ್ಕೋತಾರೆ? ಅದಕ್ಕೆ ಓದಿಲ್ಲ, ಇಲ್ದಿದ್ರೆ ಓದಿ ನುಂಗಾಕ್ಬಿಡ್ತಿದ್ದೆ. ಒತ್ತಗ್ 3 ಮುದ್ಯ, ತಲೆ ಒಳಗೆ ಜೇಡಿ ಮಣ್ಣು ತುಂಬೈತೆ. ಚಿಕ್ಕ ಮಗ ಅಮೆರಿಕಾದಿಂದ ಬಂದ ತಕ್ಷಣ ತಿರುಪತಿ ಗುಂಡೋಡಿಸ್ಬೇಕು ಅಂತ ಜಪ್ತಿ ಐತೆ ತಾನೆ? ಐತೆ. ತಿರುಪತಿ ತಾನೆ ಗುಂಡೋಡ್ಸೋಗ್ಬಿಡಿ. ಇವನು ಯಾರನ್ನ ಇವನು ಗುಂಡೋಡ್ಸ್ ಕರ್ಕೊಂಡ್ ಬಂದಿದ್ದೀರಾ? ತಿರುಪತಿ ಒಡೆಯ. ತಿರುಪತಿಯ? ಇವನಿಗೆ ಯಾಕೆ ಗುಂಡೋಡಿಸಿದ್ರಿ? ದೇಶದಿಂದ ಓದ್ ಮುಗಿಸ್ಕೊಂಡ್ ಬಂದವ್ರೆ, ತಿರುಪತಿಗೆ ಗುಂಡೋಡಿಸ್ಬೇಕು ಅಂದ್ರಲ್ಲ, ಅದಕ್ಕೆ ತಿರುಪತಿಗೆ ಗುಂಡೋಡಿಸ್ಕೊಂಡ್ ಬಂದ್ಬಿಟ್ಟೆ ಒಡೆಯ. ಚಿಕ್ಕ ಮಗ ಹಿಂಗ್ ನಗ್ನಗ್ತಾ ಇದ್ರೆ ಬಹು ಸಂತೋಷ ಕಣ್ಲ. ಒಡೆಯ ಈಗ್ಲಾರು ನನ್ನ ಬುದ್ಧಿವಂತ ಅಂತ ಒಪ್ಕೊಂಡಿರಾ? ಇವನಿಗೊಂದ್ ಗತಿ ಕಾಣಿಸ್. ಲೆಕ್ಕಾಚಾರ ಅಲ್ಲಿ ಕಳ್ಳ ಅಮಾಸೆ ತಿರುಪತಿಗೆ ಹೋಗಿ ತಿಮ್ಮಪ್ಪನ ಸಂದಲ್ಲಿ ಗುಂಡೋಡ್ಸ್ಕೋಬೇಕು ಅಂತ ಒಳ್ಳೆಯ ಅರ್ಕೆ ಹೊತ್ಕೊಂಡ್ರೆ ಈ ತಿರುಪತಿಗೆ ಗುಂಡೋಡ್ಸೋದು ನನ್ ಮಗನ್ ತಂದು. ಅಲ್ಲಲೇ ಕಂಚಿ ಕಾಮಾಕ್ಷಿ ಗುಂಡೋಡ್ಸು ಅಂದ್ರೆ ಗುಮಾಸ್ತ್ರ ಮಗಳ ಕಾಮಾಕ್ಷಿ ಗುಂಡೋಡ್ಸ್ತೀಯ? ಪಾರ್ವತಿ, ಏಟ್ ವರ್ಷ ಆಯ್ತು ನಿನ್ನ ನೋಡಿ. ನಿನ್ನ ಹೆಸರಿನಾಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಸ್ಕೊಂಡ್ ಬಂದೀವ್ನಿ. ತಕ್ಕ ಪ್ರಸಾದ. ಬೇಡ, ನಿನ್ ಪ್ರಸಾದ ನನ್ ಬೇಕಾಗಿಲ್ಲ. ನಿನಗ್ ಸೇರ್ಬೇಕಾದೆಲ್ಲ ಅಪ್ಪ ಯಾವಾಗಲೂ ಭಾಗ ಮಾಡ್ಕೊಟ್ಟಾಯ್ತಲ್ಲ, ಇನ್ನು ಯಾಕೆ ನಾಟಕ? ನೀನ್ ಎಂಥವಳು ಅಂತ ಗೊತ್ತಾಗ್ತಾನೆ ಅಪ್ಪ ನಿನ್ನ ಹೊರಗೆ ಹಾಕಿರೋದು. ಪದೇ ಪದೇ ಯಾಕೆ ಇಲ್ಲಿಗೆ ಬರ್ತೀಯ? ನಾಚಿಕೆ ಆಗಲ್ಲ ನಿನ್ಗೆ? ಹೋಗು, ಮರ್ಯಾದೆಗೆ ಇಲ್ಲಿಂದ ಹೊರಟೋಗು. ಯಾವ್ದಾದ್ರು ವ್ಯವಹಾರ ಕೈ ಹಾಕೋದಾಗ್ಲಿ ಎಲ್ಲಾನು ನೋಡ್ತಿದ್ವಿ, ಬಟ್ ಯಾವ್ದೂ ಮುಂದುವರಿತಿರ್ಲಿಲ್ಲ. ಎಲ್ಲ ಅಲ್ಲಿಗೆ ಸ್ಟಾಪ್ ಆಗೋದು, ಎಲ್ಲ ನೋಡಿ ನೋಡಿ ಸುಮ್ಮನಾಗ್ತಿದ್ವಿ. ಕಂಟಿನ್ಯೂಸ್ ಆಗಿ ಒಂದು ಒಳ್ಳೇದಾಗಿರೋದು ಅಂದ್ರೆ ಇಲ್ಲಿಗೆ ಬಂದ್ಮೇಲೆ. ನಾನು ಏನೇ ಕೇಳೋಕ್ಕಿಂತ ಮೊದಲು ಇಲ್ಲಿಗೆ ಬಂದಾಗಿಂದ ದೇವ್ರು ನಾನು ಕೇಳೋಕ್ಕಿಂತ ಮೊದಲೇ ಎಲ್ಲ ಕೊಟ್ಟಿದ್ದಾರೆ. ಫೇಸ್ಬುಕ್ ಅಲ್ಲಿ ನೋಡಿದೆ, ಬಂದೆ. ಅವಾಗಿಂತ ಈಗ ಹೆಲ್ತ್ ಎಷ್ಟೋ ಇಂಪ್ರೂವ್ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ಈಗ ನಂಬ್ಕೊಂಡ್ ಬಂದಿರೋರ್ನಂತೂ ಕೈ ಬಿಡಲ್ಲ ಅನ್ನೋದು ನಂಗೂ ಒಂದು ನಂಬಿಕೆ ಇದೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ, ಇಷ್ಟಪಟ್ಟವರು ನಿಮ್ಮದಿಯಾಗಲು ಸ್ತ್ರೀ ವಶೀಕರಣ, ಡೈವರ್ಸ್ ಪ್ರಾಬ್ಲಮ್, ಮದುವೆ, ಆರೋಗ್ಯ, ಸಂತಾನ, ಮಾಟಮಂತ್ರ ನಿವಾರಣೆ, ನಿಮ್ಮ ಜೀವನದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಪರಿಹಾರವನ್ನು ಮಾಡಿಕೊಟ್ಟಿರುತ್ತಾರೆ. ಗುರುಗಳಿಗೆ ಹಿಂದೆ ಕರೆ ಮಾಡಿ.